ವಸ್ತು ಪ್ರದರ್ಶನದ ಆವರಣದಲ್ಲಿ ಕನ್ನಡದ ನಟ ಡಾಲಿ ಧನಂಜಯ್ ಹಾಗೂ ಧನ್ಯತಾ ವಿವಾಹ ಕಾರ್ಯಕ್ರಮ ಜರುಗಿತು. ಸಾವಿರಾರು ಜನ ಜಮಾಯಿಸಿದ ಈ ಕಾರ್ಯಕ್ರಮ ಅದ್ದೂರಿಯಾಗಿಯೇ ನಡೆದಿದೆ. ಕನ್ನಡದ ಹಲವು ತಾರೆಯರು, ರಾಜಕಾರಣಿಗಳು ಹಾಗೂ ಅಭಿಮಾನಿಗಳು ಮದುವೆ ಕಾರ್ಯಕ್ರಮಕ್ಕೆ ಹಾಜರಾಗಿ ನವವಧು ವರರಿಗೆ ಹಾರೈಸಿದ್ದಾರೆ. ಇನ್ನು ಈ ಕಾರ್ಯಕ್ರಮಕ್ಕೆ ದರ್ಶನ್ ಅವರನ್ನ ಕರೆದಿಲ್ವಾ ಎಂಬ ಪ್ರಶ್ನೆಗೆ ಡಾಲಿ ನೀಡಿದ ಉತ್ತರ ಅವರ ಅಭಿಮಾನಿಗಳಲ್ಲಿ ಕೋಪವನ್ನ ಸಹ ಉಂಟು ಮಾಡಿತು. ಇನ್ನು ಮದುವೆಗೆ ಬಂದಿದ್ದ ನಟ ಪ್ರಥಮ್ ಮಾಧ್ಯಮದವರ ಜೊತೆ ಮಾತನಾಡುವಾಗ ದರ್ಶನ್ ಅಭಿಮಾನಿಯೊಬ್ಬ ಬೇಕಂತಲೇ ಜೈ ಡಿ ಬಾಸ್ ಎಂದು ಘೋಷಣೆ ಕೂಗಿದ್ದಾನೆ. ಇದಕ್ಕೆ ಪ್ರತಿಕ್ರಿಯಿಸಿದ ನಟ ಪ್ರಥಮ್, ಅವರ ಅಪ್ಪ ಅಮ್ಮ ಅವರಿಗೆ ಬಾಸ್ ಆಗ್ಬೇಕು, ಯಾವನೋ ಪೆದ್ದ ಬಂದ್ಬಿಟ್ಟವನೇ, ಕರೆದ್ಬಿಟ್ಟವನೇ, ಕ್ವಾರ್ಟರ್ ಹಾಕ್ಬಿಟ್ಟವನೇ, ಮರೆತು ಬಿಡಿ, ನೀವು ಸಿನಿಮಾ ನೋಡಿದ್ರೆ ನಾನು ನಟ, ಹೀಗಾಗಿ ನನಗೆ ನೀವೇ ಬಾಸ್, ನಿಮಗೆ ನಿಮ್ಮ ಅಪ್ಪ ಅಮ್ಮ ಬಾಸ್ ಆಗ್ಬೇಕು, ಯಾವ ಮಗನಿಗೆ ಅಪ್ಪ ಅಮ್ಮ ಬಾಸ್ ಅಲ್ಲ, ಬನ್ನಿ ಮುಂದೆ, ಕರ್ನಾಟಕದಲ್ಲಿ ಕನ್ನಡ ಬಾಸ್, ಕನ್ನಡಿಗರು ನಮಗೆ ಬಾಸ್, ನೀವೆಲ್ಲ ಕನ್ನಡಿಗರಾಗಿದ್ರೆ ನನಗೆ ಬಾಸ್, ಇಲ್ಲಿ ಯಾರಾದ್ರೂ ಬೆರಕೆಗಳಿದ್ರೆ ಅವರು ನನಗೆ ಬಾಸ್ ಅಲ್ಲ, ಯಾರಿದ್ದೀರಿ, ಯಾರಿಲ್ಲ ತಾನೇ, ನೀವೆಲ್ಲ ನನಗೆ ಬಾಸ್, ನಿಮಗೆಲ್ಲ ನಿಮ್ಮ ಅಪ್ಪ ಅಮ್ಮ ಮಾತ್ರ ಬಾಸ್ ಆಗಬೇಕು. ಪ್ರಥಮ್ನ ದೇವರು ಮಾಡಬೇಡಿ, ಪ್ರಥಮ್ ಬಂದ ಕೂಡಲೇ ತಲೆ ಮೇಲೆ ಕೂರಿಸಿಕೊಳ್ಬೇಡಿ, ನಾವೆಲ್ಲ ಸೊನ್ನೆಯಿಂದ ಬರ್ತಿದ್ದೀವಿ. ನೀವು ನೋಡಿದ್ರೆ ಕಣ್ರಯ್ಯ ಮರ್ಯಾದೆ ಸಿಗೋದು, ನಿಮ್ಮಿಂದ ಅನ್ನ ತಿಂತೀವಿ, ಯಾವ ಮಗಾನು ಸ್ಟಾರ್, ದೇವ್ರು ಮಾಡಬೇಡಿ, ಪ್ರಥಮ್ ಸೊನ್ನೆ, ಕಲಾವಿದರು ಸೊನ್ನೆ, ಇದನ್ನ ತಲೆಯಲ್ಲಿ ಇಟ್ಕೊಳ್ಳಿ. ನೀವು ಬಾಸ್ ಆಗ್ರಯ್ಯ, ನೀವು ಬಾಸ್ ಆಗೋದು ಯಾವಾಗ್ರಯ್ಯ, ನೀವು ಹೋಗಿ ಇನ್ನೊಬ್ಬನಿಗೆ ಬಾಸ್ ಅಂದ್ರೆ ಎಲ್ಲಿಗೂ ಬಂತು ಸಂಸ್ಕಾರ ಎಂದು ಹೇಳಿ ಸ್ಟಾರ್ಗಳನ್ನ ಬಾಸ್ ಎಂದು ಕೂಗುವ ಮುನ್ನ ಜನತೆಗೆ ಬುದ್ಧಿವಾದ ಹೇಳಿದ್ದಾರೆ.